ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಶಾ ಅಂತ. ನಾನು ಹಾಸನದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ತುಂಬ ದಿನ ಆದಮೇಲೆ ಒಂದು ಟ್ರಾವೆಲ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾರ್ತ್ ಕರ್ನಾಟಕ. ಸೊ ಇದು ಫಸ್ಟ್ ಟೈಮ್ ನಮ್ಮ ನಾರ್ತ್ ಕರ್ನಾಟಕ ವಿಸಿಟ್. ಸೊ ಹೇಗಿತ್ತು? ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಮತ್ತು ಕೂಡಲ ಸಂಗಮ ಈ ಪ್ಲೇಸಿಗೆ 3 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಬಾದಾಮಿಲಿ ನಾವು ಮೊದಲೇ ಹೋಟೆಲ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಆನ್ಲೈನಲ್ಲಿ. ಸೊ ರಾಜ್ ಸಂಗಮ್ ಅಂತ ಹೋಟೆಲ್ ನೇಮ್ ಬಂದುಬಿಟ್ಟು. ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಕ್ಲೆನ್ಸಿನೆಸ್ ಏನಿದೆ, ತುಂಬ ಸೆಫಿಷಿಯೆಂಟಾಗಿತ್ತು. ನಾವು 3 ಜನ ಹೋಗಿದ್ವಿ. ಸೊ ಟಾಯ್ಲೆಟ್ಸ್ ಎಲ್ಲ ಏನಿದೆ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗಿದು ರೂಮ್ ಬಂದುಬಿಟ್ಟು 1 ಡೇಗೆ 2K ಆಯಿತು. ಫಸ್ಟೇ ಆನ್ಲೈನಲ್ಲೇ ಬುಕ್ಕಿಂಗ್ ಆಗಿರುತ್ತೆ. ಸೊ ಕೆಲವೊಂದು ಸಲ ಆಫ್ಲೈನಲ್ಲಿ ಅಲ್ಲೋಗಿ ಕೇಳಿದ್ರು ಕೊಡ್ತಾರಂತೆ. ಬಟ್ ಕೆಲವೊಂದು ಸೀಸನಲ್ಲಿ ಫುಲ್ ಇರುತ್ತೆ ಅಂತ ಹೇಳಿದರು ನಾವು ಚೆಕ್ ಮಾಡುವಾಗ. ಸೊ ಹಾಗಾಗಿ ಮೊದಲೇ ನಾವು ಆನ್ಲೈನಲ್ಲಿ 2 ಮಂತ್ಸ್ ಬ್ಯಾಕ್ ನಾವು ಬುಕ್ ಮಾಡಿದ್ವಿ ಎಲ್ಲದೂ. ಟ್ರೈನ್ ಟಿಕೆಟು, ಹೋಟೆಲು ಇವೆಲ್ಲ 2 ಮಂತ್ಸ್ ಮೊದಲೇ ಎಲ್ಲವೂ ಬುಕ್ ಮಾಡ್ಕೊಂಡಿದ್ವಿ. ಏಕೆಂದರೆ ಎಲ್ಲವೂ ಒಂದು ವಾರದಲ್ಲಿ 15 ಡೇಸಲ್ಲಿ ಯಾವುದೂ ಸಿಗೋಲ್ಲ ನಮಗೆ. ಹೋಟೆಲ್ ಸಿಗ್ಬೋದೇನೋ, ಬಟ್ ಟ್ರೈನೆಲ್ಲ ಸಿಗ್ತಾ ಇರಲಿಲ್ಲ ನಮಗೆ ಹೋಗಲಿಕ್ಕೆ. ಮೊದಲೆಲ್ಲ ಬುಕ್ಕಿಂಗ್ ಆಗಿತ್ತು. ಮೊದಲು ನಾವು ಹೋಗಿದ್ದು ಐಹೊಳೆ. ಇದು ನಮ್ಮ ಫಸ್ಟ್ ವಿಸಿಟ್ಟು ಐಹೊಳೆ, ಆಮೇಲೆ ಪಟ್ಟದಕಲ್ಲು, ಆಮೇಲೆ ಬಾದಾಮಿಗೆ ಬರ್ತೀವಿ. ಇದು ಫಸ್ಟು ನಮಗೆ ಐಹೊಳೆ ನಾವೇನು ಅಂದ್ಕೊಂಡಿದ್ವಿ ಅಂದರೆ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ. ಹೊರ್ಗಡೆ ಒಂದು ಇದೇನಿದೆ ಇದು ಆ್ಯಕ್ಚುಲಿ ಚಾಲುಕ್ಯರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಓಕೆ, ಚಾಲುಕ್ಯರ ಒಂದು ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಈ ಗುಹಾಂತರ ದೇವಾಲಯಗಳೆಲ್ಲ ಏನಿದೆ ಚಾಲುಕ್ಯರ ಕಾಲದಲ್ಲಿ ಆಗಿರ್ತಕ್ಕಂತಹ ಕಟ್ಟಿಸಿರ್ತಕ್ಕಂತಹ ದೇವಾಲಯಗಳು. ಇವೆಲ್ಲವೂ ಸಹ ನಮ್ಮ ಒಂದು ಕೊಡುಗೆ ಅಂತಲೇ ಹೇಳ್ಬೋದು, ಕರ್ನಾಟಕಕ್ಕೆ ಕೊಡುಗೆ ಅಂತಲೇ ಹೇಳ್ಬೋದು, ಇತಿಹಾಸ ಹೇಗಿತ್ತು ಅನ್ನೋದಕ್ಕೆ. ಒಂದು ಬೇಜಾರು ಏನಪ್ಪ ಅಂದರೆ ನಾವು ಐಹೊಳೆಯಲ್ಲಿ ಅಷ್ಟು ದೇವಾಲಯಗಳನ್ನ ವಿಸಿಟ್ ಮಾಡ್ತೀವಿ. ಹೊರ್ಗಡೆಯಿಂದ ಅಷ್ಟು ಚೆಂದ ಇದೆ ದೇವಾಲಯಗಳು. ಆ ಶಿಲ್ಪಕಲೆ ಆಗಲಿ, ಆ ಕುಸುರಿ ಕೆಲಸ ಆಗಲಿ ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಬೇಜಾರು ಅಂದರೆ ಯಾವುದೇ ದೇವಾಲಯಗಳಲ್ಲಿ ಪೂಜೆ ಆಗಲ್ಲ. ಯಾಕೆಂದರೆ ಆ ಗರ್ಭಗುಡಿ ಒಳಗಡೆ ದೇವರೇ ಇಲ್ಲ. ನಾವು ಅಷ್ಟು ಐಹೊಳೆಯಲ್ಲಿ ವಿಸಿಟ್ ಮಾಡಿದ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನದಲ್ಲೂ ಸಹ ಪೂಜೆ ಆಗಲಿಲ್ಲ. ನೋಡಿ, ಇದು ಲಡ್ಕಾನ್ ದೇವಾಲಯ. ಆ್ಯಕ್ಚುಲಿ ಇದು ಐಹೊಳೆನೇ. ಹೊರ್ಗಡೆದು ಇಷ್ಟು ಚೆನ್ನಾಗಿದೆ, ಟೂರಿಸಮ್ ಪ್ಲೇಸು ಎಲ್ಲದೂ ಸಹ ಪೂಜೆ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ಮೂರ್ತಿಗಳನ್ನ ಭಗ್ನ ಮಾಡಿಬಿಟ್ಟಿದ್ದಾರೆ. ಆ ಭಗ್ನ ಮಾಡಿದ ಮೂರ್ತಿಗಳನ್ನೆಲ್ಲ ಮ್ಯೂಸಿಯಂ ಮಾಡಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಭಗ್ನ ಆಗಿರೋದು, ಭಿನ್ನ ಆಗಿರೋದನ್ನ ಪೂಜೆ ಮಾಡಿದರೆ ಒಳ್ಳೇದಲ್ಲ, ಅದೆಲ್ರಿಗೂ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿ ಪೂಜೆ ನಡೆಯಲ್ಲ. ಸೊ ಐಹೊಳೆ ನೋಡಿ, ಇದು ಐಹೊಳೆ. ಆ್ಯಕ್ಚುಲಿ ನಮಗೆ ಬೇಜಾರಾಯಿತು, ಏನಕ್ಕಾದರೂ ಐಹೊಳೆ ನಾವು ಬಂದ್ವಿ ಅನ್ನೋ ಥರ. ಹೊರ್ಗಡೆ ಏನಿದೆ ದೇವಾಲಯ ಇದೆಲ್ಲ ಗುಹಾಂತರ ದೇವಾಲಯಗಳು ತುಂಬ ಚೆನ್ನಾಗಿದೆ, ಯಾವುದ್ರಲ್ಲೂ ಪೂಜೆ ಇಲ್ಲ. ಸೊ ಜಸ್ಟ್ ಹಿಂಗೆ ಬಂದವ್ರು ನೋಡ್ಕೋತಾರೆ, ಹೋಗ್ತಾರೆ, ಆ ಥರ ಪರಿಸ್ಥಿತಿ. ನನಗಂತೂ ತುಂಬ ಡಿಸಪಾಯಿಂಟ್ ಆಯಿತು. ಇದು ಐಹೊಳೆಯಲ್ಲಿರ್ತಕ್ಕಂಥದ್ದು ವಾಡಿ ಅಂತ ಹೇಳ್ತಾರಲ್ಲ ಆ ಥರ. ಆ ಬಿಸಿಲು ತುಂಬ ಅಂದರೆ ತುಂಬ ಬಿಸಿಲು. ನಮಗಂತೂ ಮೇಲೆ ಹೋಗೋಕ್ಕಾಗಲಿಲ್ಲ, ಕೆಳಗಡೆಯಿಂದನೇ ವೀಡಿಯೋ ಮಾಡಿದ್ವಿ. ಸೊ ಇಷ್ಟು ಐಹೊಳೆ. ನೆಕ್ಸ್ಟ್ ಬಂದಿದ್ದು ಪಟ್ಟದಕಲ್ಲು. ಪಟ್ಟದಕಲ್ಲಿಗೆ ತುಂಬ ಏನು ದೂರ ಇಲ್ಲ. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಎಲ್ಲ ಒಂದು 30 ಕಿಲೋಮೀಟ್ರ್ ಸರೌಂಡಿಂಗ್ಸ್ ಎಲ್ಲ ಇದೆ. ನಾವು ಮೊದಲೇ ಒಂದು ವೆಹಿಕಲ್ನ ಬುಕ್ ಮಾಡಿಕೊಂಡ್ರೆ ಅವ್ರು ಇಷ್ಟು ಅಂತ ಪ್ಯಾಕೇಜ್ ಮಾತಾಡಿದರೆ ನಮಗೆ ತೋರಿಸ್ತಾರೆ. ನಾವು ಆ ರೀತಿ ಪ್ಯಾಕೇಜ್ ಮಾಡ್ಕೊಂಡಿದ್ವಿ. ಒಂದು ಆಟೋಗೆ ಮಾಡ್ಕೊಂಡ್ವಿ. ಆ್ಯಕ್ಚುಲಿ 1200 ಏನೋ ತೊಗೊಂಡ್ರು ಫುಲ್ ಪ್ಯಾಕೇಜು. ಬೆಳಗ್ಗೆ ಕರ್ಕೊಂಡೋಗಿ ಒಂದು 10:30ಗೆ ಕರ್ಕೊಂಡೋದ್ರು. ಈವ್ನಿಂಗ್ ಒಂದು 6 o'clock ನಮ್ಮ ತಂದು ಹೋಟೆಲ್ ಹತ್ರ ಬಿಟ್ಟರು. ಸೊ ಇದು ಬಾದಾಮಿಯಲ್ಲಿ, ಪಟ್ಟದಕಲ್ಲಲ್ಲಿ ಒಂದು ಖುಷಿ ಏನಪ್ಪ ಇದ್ರೆ ದೇವಸ್ಥಾನದಲ್ಲಿ ಪೂಜೆ ಆಗ್ತಿತ್ತು. ಅದೇ ಖುಷಿ ನಮಗೆ. ಐಹೊಳೆಯಲ್ಲಿ ನೋಡಿದ್ದು ಯಾವ ದೇವಸ್ಥಾನದಲ್ಲೂ ಪೂಜೆ ಇಲ್ಲ. ಸುಮಾರು ಅಷ್ಟು ದೇವಸ್ಥಾನಗಳು ನೋಡ್ತೀವಿ. ಪಟ್ಟದಕಲ್ಲಲ್ಲಿ ಇದು ಒಂದೇ ದೇವಸ್ಥಾನ ನಾವು ನೋಡಿದ್ದು. ಬೇರೆ ಏನೂ ನಾವು ಪ್ಲಾನೇ ಮಾಡಲಿಲ್ಲ. ಯಾಕೆಂದರೆ ತುಂಬ ಬಿಸಿಲು, ತುಂಬ ಟಯರ್ಡ್ ಆಗೋದ್ವಿ. ನಾವು ಐಹೊಳೆ ಹೋಗಿ 2-3 ದೇವಸ್ಥಾನ ಮುಗಿಸೋದ್ರೊಳಗಡೆ ತುಂಬ ಟಯರ್ಡ್ ಆಗಿಬಿಟ್ವಿ. ಅಷ್ಟು ಬಿಸಿಲಿದೆ. ನಾವು ಮಲೆನಾಡು ಸೀಮೆಯಿಂದ ಹೋದಂತಹ ಜನಗಳಿಗೆ ಆ ಬಿಸಿಲು ತುಂಬ ಕಷ್ಟ ಆಗುತ್ತೆ. ಸೊ ಕೊನೆಗೆ ಪಟ್ಟದಕಲ್ಲು ದೇವಸ್ಥಾನ ನೋಡಿಕೊಂಡು ಲಂಚ್ ಟೈಮ್ ಆಯಿತು. 1:30 ಅನಿಸುತ್ತೆ. ಅಲ್ಲಿಯ ಉತ್ತರ ಕರ್ನಾಟಕದ ಶೈಲಿಯ ರೊಟ್ಟಿ ಊಟವನ್ನು ತಿಂದು ತುಂಬ ಚೆನ್ನಾಗಿತ್ತು ಮಾತ್ರ ಹೋಟೆಲ್ ಊಟ. ಅಲ್ಲಿ ತಿಂದು ನೆಕ್ಸ್ಟು ಬಾದಾಮಿಗೆ ಬರ್ತೀವಿ. ಬಾದಾಮಿಲಿ ತುಂಬ ಪ್ಲೇಸಸ್ ಇದೆ ನೋಡೋದು ಆ್ಯಕ್ಚುಲಿ. ಸೊ ಮೇನ್ ಪಟ್ಟದಕಲ್ಲು, ಐಹೊಳೆ ಅನ್ನೋದಕ್ಕಿಂತ ನನ್ನ ಸಜೆಷನ್ ಏನಂದರೆ ಯಾರು ಪ್ಲ್ಯಾನ್ ಮಾಡ್ತಿದ್ರೆ ಐಹೊಳೆ ಸ್ಕಿಪ್ ಮಾಡಿಬಿಡಿ. ಬಾದಾಮಿ, ಪಟ್ಟದಕಲ್ಲು 2 ಇಟ್ಕೊಂಡ್ರೆ ಬೆಟರ್ ಅಂದ್ಕೋತೀನಿ. ಇದು ನಮಗೆ ಫಸ್ಟ್ ಟೈಮ್ ನಾರ್ತ್ ಕರ್ನಾಟಕ ಆಗಿರೋದ್ರಿಂದ ಅಷ್ಟು ಐಡಿಯಾ ಇರಲಿಲ್ಲ. ಐಹೊಳೆ ಎಲ್ಲ ಆನ್ಲೈನಲ್ಲಿ ನೋಡ್ಕೊಂಡಿದ್ವಿ, ಬಟ್ ಪೂಜೆ ಆಗೋಲ್ಲ ಅಂತ ಗೊತ್ತಿರಲಿಲ್ಲ ನನಗೆ ಐಹೊಳೆ ಎಲ್ಲ. ಇದು ಬಾದಾಮಿಯ ಗುಹೆ. ಬಾದಾಮಿಯಲ್ಲಿ ಇರ್ತಕ್ಕಂತಹ ಕೇವ್ಸ್ ಅಂತ ಹೇಳ್ತೀವಲ್ಲ, ಗುಹೆಗಳು ಅಂತ ಹೇಳ್ತೀವಲ್ಲ ಅದು. ಅಲ್ಲಿಂದ ನಿಂತ್ಕೊಂಡ್ರೆ ನಮ್ಗೆ ಅಗಸ್ತ್ಯ ಲೇಕು ಸಹ ಕಾಣುತ್ತೆ. ನೆಕ್ಸ್ಟ್ ಬಂದಿದ್ದು ಅಗಸ್ತ್ಯ ಲೇಕು. ಬಾದಾಮಿಯ ಗುಹಾಂತರ ದೇವಾಲಯ ಮತ್ತು ಅಗಸ್ತ್ಯ ಲೇಕು ನಿಯರ್ ಬೈಯಲ್ಲೇ ಇದೆ, ಏನು ತುಂಬ ಏನು ದೂರ ಆಗಲ್ಲ. ಸೊ ನಮಗೆ ಆ ನೆಕ್ಸ್ಟ್ ಅಗಸ್ತ್ಯ ಲೇಕಿಗೆ ಕರ್ಕೊಬರ್ತಾರೆ. ಆ ಎಡ್ಜ್ವರೆಗೂ ಹೋಗ್ಬೋದು. ಮೇಲೆ ಏನು ನಾನು ಕಾಣಿಸ್ತಾ ಇದ್ದೀನಿ ಇಲ್ಲೇ ಅಕ್ಕ ತಂಗಿ ಫಾಲ್ಸ್ ಇರೋದು. ಬಟ್ ಇದು ಬೇಸಿಗೆ ಆಗಿರೋದ್ರಿಂದ ನೀರಿಲ್ಲ. ಮಳೆಗಾಲದಲ್ಲಿ ಹೋದರೆ ನಮಗೆ ಇದು ಕಾಣಿಸುತ್ತೆ. ನೆಕ್ಸ್ಟು ಬಾದಾಮಿಯಲ್ಲಿ ನೆಕ್ಸ್ಟ್ ಬನಶಂಕರಿ ದೇವಾಲಯ ಇದೆ. ಬಾದಾಮಿಯಲ್ಲಿ ಬನಶಂಕರಿ ದೇವಾಲಯ ಸಹ ನೀವು ನೋಡಿಕೊಂಡು ನೆಕ್ಸ್ಟ್ ಬೇರೆ ಪ್ಲ್ಯಾನ್ನ ಮಾಡ್ಕೋಬೋದು.
ಅಗಸ್ತ್ಯ ಲೇಕಲ್ಲೂ ಅಷ್ಟೇ ನಾವು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ. ಬಿಸಿಲು ಅಷ್ಟೊಂದು ಬಿಸಿಲಿತ್ತು. ನಾವು ಇಲ್ಲೇ ಒಂದು ಸ್ಟೇರ್ಸ್ ಇರುತ್ತೆ ಇಳಿಯೋದಕ್ಕೆ ಅಗಸ್ತ್ಯ ಲೇಕ್ ಒಳಗಡೆಗೆ, ಅಲ್ಲಿ ಕೂತ್ಕೊಂಡಿದ್ವಿ. ಆ ಎಡ್ಜ್ವರೆಗೂ ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ ಬನಶಂಕರಿ ಟೆಂಪಲ್ಗೆ. ಅದೊಂದು ಸ್ಕಿಪ್ ಮಾಡ್ಕೊಂಡಿದ್ವಿ. ಮಾರ್ನಿಂಗ್ ಬನಶಂಕರಿ ಟೆಂಪಲ್ಗೆ ಹೋಗಿ ನೆಕ್ಸ್ಟ್ ಬನಶಂಕರಿ ದೇವಿಯ ಟೆಂಪಲ್ ದರ್ಶನ ಆದಮೇಲೆ ಕೂಡಲ ಸಂಗಮಕ್ಕೆ ಬರ್ತೀವಿ. ಕೂಡಲ ಸಂಗಮಕ್ಕೆ ಆ್ಯಕ್ಚುಲಿ ಮಾರ್ನಿಂಗೆ ಟ್ರೈನ್ ಇರುತ್ತೆ. 7:30ಗೆ ಒಂದು ಹಾಸನ ಟ್ರೈನೇ ಬರುತ್ತಲ್ಲ, ಅದು ಸಿಗುತ್ತೆ. 9:30ಗೆ ಒಂದು ಟ್ರೈನ್ ಇರುತ್ತೆ. ಬಟ್ ನಮಗೆ ಟ್ರೈನ್ ಲೇಟ್ ಆಯಿತು. ಬೆಳಗ್ಗೆ ತುಂಬ ಎದ್ದಿದ್ದು ಲೇಟ್ ಆಗಿತ್ತು, ನಾವು ಟಯರ್ಡ್ ಆಗಿದ್ದರಿಂದ. ಬಸ್ ಏನು ಫ್ರೀ ಬಸ್ ಇದೆ ಅದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ಕೊಂಡಿದ್ವಿ. ಫ್ರೀ ಬಸ್ಸಲ್ಲಿ ನಾವು ಎಲ್ಲಿವರೆಗೂ ಹೋಗಿದ್ವಿ ಅಂದರೆ ಸಂಗಮದವರೆಗೂ. ಅಲ್ಲಿ ಆ ಊರುಗಳ ಹೆಸರು ತುಂಬ ಡಿಫ್ರೆಂಟ್ ಇದೆ. ಆ ಒಂದು ಪ್ಲೇಸ್ ಹೇಳಿದರು, ಹನಗುಂದನ ಏನೋ ಹೇಳಿದರು. ಅಲ್ಲಿ ಇಳ್ಕೊಂಡು ಅಲ್ಲಿಂದ ಸಂಗಮ ಕ್ರಾಸಿಗೆ ಬಂದು ಅಲ್ಲಿಂದ ಈ ವ್ಯವಸ್ಥೆ ಇರುತ್ತೆ, ವೆಹಿಕಲ್ ವ್ಯವಸ್ಥೆ ಇರುತ್ತೆ ಕೂಡಲ ಸಂಗಮ ಒಳಗಡೆ ಬರೋದಕ್ಕೆ. ಅಲ್ಲಿಗೆ ಬಂದ್ವಿ. ಅಲ್ಲಿಂದ ಕೂಡಲ ಸಂಗಮ ಫೇಮಸ್ ಏನಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಆಗುತ್ತೆ ಅಂದ್ಕೋತೀನಿ ಎಕ್ಸಾಕ್ಟಾಗಿ. ಕೆಳಗಡೆ ಜೊತೆಗೆ ಬಸವಣ್ಣನವರು ಐಕ್ಯ ಆಗಿದ್ದ ಸ್ಥಳ ನೋಡಿ. ಕೆಳಗಡೆ ಫುಲ್ಲು ತುಂಬ ಒಳಗಡೆ ಇಳಿದು ಬರಬೇಕು, ಬಾವಿ ಥರ ಸುತ್ಕೊಂಡು ಒಳಗಡೆ ಇಳಿದು ಬಂದರೆ ಆ ಪ್ಲೇಸ್ ಏನು ಶಿವಲಿಂಗ ಕಾಣ್ತಾ ಇದೆ ಅದು ಬಸವಣ್ಣನವರು ಐಕ್ಯ ಆದಂತಹ ಸ್ಥಳ. ಸೊ ಅಲ್ಲಿ ಆ ನೀರು ಬರುತ್ತೆ ನೋಡಿ, ಆ ಲಿಂಗದಿಂದ ಪ್ರಸಾದ ಥರ ನೀರು ಬರುತ್ತೆ, ತೀರ್ಥ ಬರುತ್ತೆ. ಆ ತೀರ್ಥನ ಕುಡಿತಾರೆ, ಜೊತೆಗೆ ಮನೆಗೂ ತಗೊಂಡು ಹೋಗ್ತಾರೆ. ಸೊ ಇದು ಕೂಡಲ ಸಂಗಮ. ನಾವು ಮೇಲೆ ಹತ್ತು ಬಂದರೆ ಸೊ ಇಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಆಗಿರ್ತಕ್ಕಂತಹ ಸ್ಥಳ. ಬೇಸಿಗೆ ಅಲ್ವಾ, ನೀರು ಕಡಿಮೆ ಇದೆ. ಬಟ್ ಬಿಸಿಲಂತೂ ಕಾಲು ಇಟ್ಬಿಟ್ರೆ ಪಾದಗಳೇ ಬರ್ನ್ ಆಗ್ತವೆ, ಅಂಥ ಬಿಸಿಲು. ಲೈಫಲ್ಲಿ ಎಲ್ಲೋನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಾರಲ್ಲ, ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀವ್ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಬನ್ನಿ, ಖಂಡಿತ ವಿಸಿಟ್ ಮಾಡಿ, ಚೆನ್ನಾಗಿದೆ. ನನ್ನ ಸಜೆಷನ್ ಐ ವೇಳೆ ಸ್ಕಿಪ್ ಮಾಡಿಬಿಡಿ. ಜೊತೆಗೆ ಆಲ್ಮಟ್ಟಿನೂ ಇದೆ. ಇಲ್ಲಿಂದ ಆಲ್ಮಟ್ಟಿ 15 ಕಿಲೋಮೀಟ್ರ್ ಆಗುತ್ತೆ. ನಾವು 2 ದಿವಸ ಪ್ಲ್ಯಾನ್ ಹಾಕ್ಕೊಂಡಿದ್ದು ಇದನ್ನು ಮಾಡಲಿಕ್ಕೆ. ನಾವು ಫ್ರೈಡೇ ಹೋಗಿದ್ವಿ, ಸಾಟರ್ಡೆ ಮಾರ್ನಿಂಗ್ ರೀಚ್ ಆದ್ವಿ. ಸಾಟರ್ಡೆ ಮತ್ತು ಸಂಡೇ 2 ದಿವಸ ನೋಡೋಣ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಅಂದ್ಕೊಂಡ್ವಿ. ಬಟ್ ನಮಗೆ ರೂಮ್ ಅರ್ಲಿಯರಾಗೆ ಸಿಕ್ತು, ಮಾರ್ನಿಂಗೇ ಸಿಕ್ಕಿದ್ರಿಂದ 12 ಗಂಟೆಗೆ ಸಿಗೋ ರೂಮ್ ಇನ್ನು ನಮ್ಮ ಮಾರ್ನಿಂಗ್ 8:30ಗೆ ಸಿಕ್ಕಿದ್ರಿಂದ ಒಂದೇ ದಿವಸದಲ್ಲಿ ನಾವು ಮುಗಿಸಿದ್ವಿ 3 ಪ್ಲೇಸ್. ನೆಕ್ಸ್ಟ್ ಡೇಗೆ ನಾವು ಕೂಡಲ ಸಂಗಮ ಮತ್ತು ಆಲ್ಮಟ್ಟಿ ಹಿಡ್ಕೊಂಡ್ವಿ. ಆಲ್ಮಟ್ಟಿಲಿ ಏನೂ ಇಲ್ಲ ಅನ್ನೋದು ಗೊತ್ತಿತ್ತು. ಸೊ ನೀರೇ ಇಲ್ಲ. ಫಸ್ಟ್ ಆಫ್ ಆಲ್ ಆಲ್ಮಟ್ಟಿಗೆ ನಾವು ಇಳಿಲಿಲ್ಲ, ಜಸ್ಟ್ ನಾವು ಅಲ್ಲಿ ರೈಲ್ವೆ ಸ್ಟೇಷನಿಗೆ ಕ್ಯಾಚ್ ಮಾಡಿದ್ವಿ. ಕೂಡಲ ಸಂಗಮದಿಂದ ಅಲ್ಲಿಂದ ಒಂದು ವೆಹಿಕಲ್ ಮಾಡಿಕೊಂಡು, ಏಕೆಂದರೆ ಬಸ್ಸಲ್ಲಿ ಹೋಗೋಕ್ಕಾದ್ರೆ ನಮಗೆ ಟೈಮ್ ತುಂಬ ಕಡಿಮೆ ಇತ್ತು. ಟ್ರೈನು ಎಕ್ಸಾಕ್ಟ್ 4 o'clock ನಾವು ಹೋಗ್ಬೇಕು ಟ್ರೈನ್ ಸ್ಟೇಷನ್ಗೆ. ನಾವು ಬಾದಾಮಿಲಿ ಹತ್ತೋ ಟ್ರೈನನ್ನು ಆಲ್ಮಟ್ಟಿಲಿ ಹತ್ತಿದ್ವಿ, ಯಾಕೆಂದರೆ ಬಾದಾಮಿಗೆ ಬರೋದು ತುಂಬ ಲೇಟ್ ಆಗುತ್ತೆ. ಆಲ್ಮಟ್ಟಿ ನಿಯರ್ ಆಗಿತ್ತು ಅಲ್ಲಿ ಕೂಡಲ ಸಂಗಮಕ್ಕೆ. ಅಲ್ಲಿಂದ ವೆಹಿಕಲ್ ಮಾಡಿಕೊಂಡು ಆಲ್ಮಟ್ಟಿಗೆ ಹೋಗಿ ಆಲ್ಮಟ್ಟಿಲಿ ಜನರಲ್ ಟಿಕೆಟ್ ತೊಗೊಂಡ್ವಿ ಬಾದಾಮಿವರೆಗೂ, ಯಾಕೆಂದರೆ ನಮ್ಮದು ಬುಕ್ಕಿಂಗ್ ಆಗಿರೋದು ಬಾದಾಮಿಯಿಂದ. ಸೊ ಹಾಗಾಗಿ ಆಲ್ಮಟ್ಟಿಯಿಂದ ಬಾದಾಮಿವರೆಗೂ ಜನರಲ್ ಟಿಕೆಟ್ ತೊಗೊಂಡು ನಮ್ಮ ಸ್ಲೀಪರ್ ಕೋಚಲ್ಲೇ ಇದ್ವಿ. ಅಲ್ಲಿಂದ ಮತ್ತು ಆ್ಯಸ್ ಯೂಶುವಲ್ ಹಾಸನಿಗೆ ರೀಚ್ ಆದ್ವಿ. ಹಾಸನಿಗೆ ಮಿಡ್ ನೈಟ್ ಅನಿಸುತ್ತೆ ನಾವು ರೀಚ್ ಆಗಿದ್ದು. ಒಂದು 2:30ಗೆ ಬರಬೇಕಾಗಿರೋ ಟ್ರೈನ್ 4 o'clock ಬೆಳಗಿನ ಜಾವ ಬಂದಿದ್ದು. ಸೊ ಒಳ್ಳೆ ನೆನಪು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಮೊದಲೇ ವೆಲ್ ಪ್ಲ್ಯಾನ್ ಮಾಡ್ಕೊಂಡು ವಿಸಿಟ್ ಮಾಡಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್, ಬಾಯ್ ಬಾಯ್.